ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಧಾರಾವಾಹಿಯ ಸಂಚಿಕೆ ಪ್ರೋಮ ನೋಡೋಣ ಬನ್ನಿ. ನಾಳೆಯಂದು ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಅಜಿತ್ ಪೇಪರ್ ಓದ್ತಾ ಕೂತಿರ್ತಾನೆ. ಹಾಗೇನೆ ಸಂಗೀತ ಅವರಪ್ಪ ಎಲ್ಲ ಹಾಗೇನೆ ಕೂತಿರ್ತಾರೆ ಚೇರ್ ಮೇಲೆ. ಕೂತಿರ್ಬೇಕಾದ್ರೆ ಅಶ್ವಿನಿ ಬಂದ್ಬಿಟ್ಟು ಎಲ್ಲಿ ಶ್ರವಣ್ ಸರ್ ಅಂತ ಕೇಳಿದಾಗ ಅದಕ್ಕೆ ಅಜಿತ್ ಹೇಳ್ತಾನೆ, ಏಕೆ ನಿಮ್ಗೇನಕ್ಕೆ ಬೇಕು ಅವರು ಅಂತ ಆಶ್ಚರ್ಯವಾಗಿ ಕೇಳ್ತಾನೆ. ಕೇಳಿದಾಗ ಏನಿಲ್ಲ, ದಿನ ಬರ್ತಾ ಇದ್ರಲ್ಲ ಅದಕ್ಕೆ ಕೇಳಿದೆ ಅಷ್ಟೇ, ಹಾಗೇನಿಲ್ಲ. ಸರಿ, ಅಷ್ಟ್ರಲ್ಲಿ ದೇವಿಯಾನಿ ಕೂಡ ಬರ್ತಾಳೆ. ದೇವಿಯಾನಿ ಬಂದ ತಕ್ಷಣ ಏನಿಲ್ಲಪ್ಪ, ಸುಮ್ಮನೆ ಕೇಳಿದಾಳೆ, ದಿನ ಬರ್ತಾರಲ್ವಾ ಬಾವಾ ಹಾಗಾಗಿ. ಹೌದಾ ಅಂತೇಳಿ ಸುಮ್ಮನೆ ಹಾಕ್ತಾರೆ. ಸಂಗೀತನೂ ಕೂಡ ನಗ್ತಾಳೆ. ಈ ಕಡೆ ಅಜಿತ್ ಇದ್ದವನು, ಅಮ್ಮ ಪಥ್ಯಗಾರಿಕೆಯಲ್ಲಿ ಸ್ವಲ್ಪ ಮುಂದುವರೆದಿದೆ ಅಮ್ಮ, ಮನಸ್ವಿ ಮತ್ತೆ ಹಾಗೇನೆ ಶಾರದಾ ಹತ್ತೆ ಸಿಗುವಂತ ಸೂಚನೆಗಳೆಲ್ಲ ಕಾಣ್ತಾ ಇದೆ. ಯಾಕೆಂದ್ರೆ ಅವ್ರು ಹೋದಂತ ದಾರಿನಲ್ಲಿ ಅಲ್ಲಿ ಫಾರೆಸ್ಟ್ನವ್ರನ್ನೆಲ್ರೂ ಕೂಡ ಕಲೆ ಹಾಕಿದೀನಿ ಈಗಾಗ್ಲೇ. ಆ ಸಂದರ್ಭದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿ, ಅಲ್ಲಿ ಹೋದಂತ ವೆಹಿಕಲ್ಗಳು ಎಲ್ಲ ನಂಬರು, ಹೋದಂತವ್ರು ಎಲ್ಲರ ಸಹಿ ಆಗ್ಲಿ ಎಲ್ಲ ಮಾಹಿತಿನೂ ಕೂಡ ಅಲ್ಲಿ ದೊರಕ್ತದಮ್ಮ ನನ್ಗೆ. ನಾಳೆ ಆ ಕೆಲಸ ಮುಗ್ದೋಗುತ್ತೆ ನನಗೆ ಅಂತ ಹೇಳಿ ಅಜಿತ್ ಹೇಳ್ತಾನೆ. ಸತ್ಯಣ್ಣನು ಕೂಡ ಕೂತಿರ್ತಾರೆ. ಆ ಸತ್ಯಣ್ಣ ಹಾಗೇನೆ ಸಂಗೀತ ಎಲ್ಲ ಆಶ್ಚರ್ಯ ಪಡ್ತಾರೆ. ಆದ್ರೆ ದೇವಿಯಾನಿ ಮಾತ್ರ ಬೆಚ್ಚ ಬಿದ್ದೋಯ್ತಾಳೆ. ಏನಪ್ಪ ಮಾಡೋದು, ಇನ್ನ ಅಲ್ಲಿ ಹೋಗಿರ್ತಕ್ಕಂಥದ್ ನಾವೇ, ಕರ್ಕೊಂಡ್ ಬಂದಿದ್ದು ನಾವೇ ಅಂತ ಎಲ್ಲ ಗೊತ್ತಾಗ್ಬಿಟ್ರೆ ಇದೆಯ ಕತೆ, ಏನ್ ಮಾಡೋದು, ಮೊದ್ಲೇ ಏನ್ ಡೈನಾಮಿಕ್ ಇದ್ದ ಹಾಗೆ ಅಂತ ಹೇಳಿ ಗಾಬರಿ ಆಯ್ತಾಳೆ. ಗಾಬರಿಯಿಂದ ಚಿಂತೆ ಮಾಡ್ತಾ ನಿಂತ್ಬಿಡ್ತಾಳೆ, ದಿಕ್ಕೆ ತೋಚಲ್ಲ ಆ ರೀತಿನಲ್ಲಿ. ಆದ್ರೆ ಇವಳು ಮಾಡಿರೋದು ಒಂದೊಂದು ಕೆಲ್ಸನ ಒಬ್ಬೊಬ್ರನ್ನ ಕೊಲೆ ಪ್ರಯತ್ನ ಮಾಡಿದಾಳ. ಯಾರು ಮನಸ್ವಿನ ಶಾರದಾನ ಹುಡುಕ್ಲಿಕ್ ಹೋಗ್ತಾರೋ ಅವ್ರ ಎಲ್ರನ್ನೂ ಕೂಡ ಒಂದ್ ಕಡೆಯಿಂದ ಕೊಲೆ ಮಾಡಿಸ್ತಾ ಬಂದ್ಲು. ಪುರುಷೋತ್ತಮನ್ ನೋಡಿದ್ರೆ ಆ ಮರ್ವಿನ್ ಇಂಜೆಕ್ಷನ್ ಕುಡ್ಸಿ ಪ್ರಜ್ಞಾಹೀನಾಗ್ ಮಾಡ್ಬಿಟ್ಲು ಅವನನ್ನು ಕೂಡ. ಇಲ್ಲಿ ಅಜ್ಜಿ ಮನೆಯವರೆಲ್ಲರೂ ಕೂಡ ಓಕುಳಿ ಹಾಡ್ತಾ ಮನೆಯೊಳಗ್ ಬರ್ತಾರೆ. ಅಜ್ಜಿನ ಬೇಕಾಗಿ ಇವಳು ಅಶ್ವಿನಿ ಕೈಲಿ ಕಳ್ಸ್ಕೊಡ್ತಾಳೆ. ಯಾಕೆಂದ್ರೆ ಹೇಳಿರ್ತಾಳೆ, ಸೂಚನೆ ಕೊಟ್ಟಿರ್ತಾಳೆ, ನಾನು ಹೇಳ್ದಾಗ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಪಾಪಿ ಅವಳು ಕರ್ಕೊಂಡು ಹೋಗಿ ತಳ್ಳೇ ಬಿಡ್ತಾಳೆ ಅಜ್ಜಿನ. ಅದು ತಳ್ಳಿರ್ತಕ್ಕಂಥದ್ದು ಗೊತ್ತೇ ಆಗುದಿಲ್ಲ ಆ ಅಜ್ಜಿಗೆ. ಬಿದ್ದ ತಕ್ಷಣ ಸೊಂಟಕ್ಕೆಲ್ಲ ನೋವಾಗಿ ಹಾಸಿಗೆ ಹಿಡಿತಾಳೆ ಅಜ್ಜಿ. ಈ ಕಡೆ ಬಹಳ ಯೋಚನೆ ಮಾಡ್ತಾ ಶ್ರವಣ್ ಅಂತ ಯಾವಾಗ ಕೂಕತ್ತೊಳ ಬಂದು ಡಾಕ್ಟರ್ನೆಲ್ಲ ಕರ್ಸಿ ಕೇಳಿದಾಗ ಅಲ್ಲಿ ಸರ್ ಚೇತರಿಸ್ಕೊಳ್ಳೋಕೆ ಸ್ವಲ್ಪ ದಿನ ಆಗುತ್ತೆ, ಯಾಕಂದ್ರೆ ಸ್ವಲ್ಪ ಏಟ್ ಬಿದ್ದಾಗೆ ಕಾಣುತ್ತೆ, ಏನಾದ್ರು ಫ್ರಾಕ್ಚರ್ ಏನಾದ್ರು ಆಗಿದೆಯಾ ಮೇಡಮ್ ಅಂತ ಶ್ರವಣ್ ಕೇಳಿದಾಗ ಏನು ಹೇಳಕ್ಕಾಗಲ್ಲ, ಆದ್ರೂ ಕೂಡ ಸ್ವಲ್ಪ ಫಿಸಿಯೋಥೆರಪಿ ಎಲ್ಲ ಮಾಡಿಸ್ತಾರಿ, ಅದಕ್ಕೂ ಕೂಡ ನೋವು ಕಡಿಮೆ ಆಗ್ಲಿಲ್ಲ ಅಂದ್ರೆ MRI ಸ್ಕ್ಯಾನ್ ಮಾಡಿದಾಯ್ತು ಅಂತ ಹೇಳಿ ಹೇಳ್ತಾರೆ ಡಾಕ್ಟ್ರು. ಇಲ್ಲಿ ಖುಷಿಯೋ ಖುಷಿ ದೇವಿಯಾನಿಗೆ. ಇಲ್ಲಿ ನೋಡ್ಕೊಳ್ಳೋದು ಯಾರು, ನನ್ನನ್ನ ಈ ವಯಸ್ಸಲ್ಲಿ ಹಿಂಗೆಲ್ಲ ಆಗ್ಬಾರ್ದಾಯ್ತು ಅಂದಾಗ ಶ್ರವಣ್ ಇದ್ದವನು, ನಾನ್ ನೋಡ್ಕೊಳ್ತೀನಿ. ಭೂಮಿ ಇದ್ದವಳು, ನಾನ್ ನೋಡ್ಕೋತೀನಿ. ಡಾಕ್ಟರ್ ಹೇಳ್ತಾಳೆ, ಸದಾ ಇವ್ರ ಹತ್ರನೇ ಇದ್ದು ನೋಡ್ಕೊಳ್ಬೇಕು. ಹಾಗಂದಾಗ ಭೂಮಿ, ಇಲ್ಲ ನಾನ್ ನೋಡ್ಕೊಳ್ತೀನಿ ಅಂತ ಹೇಳ್ತಾಳೆ. ಇಲ್ಲಿ ರಮಣ್ ಇದ್ದವನು, ಏಕೆ ನಿನ್ನ ಅವಶ್ಯಕತೆ ಇಲ್ಲ, ಮಗ ಇಲ್ವಾ, ಮಗಳಿಲ್ವಾ, ಮಗಳಿದ್ದಾಳೆ, ಸ್ವಂತ ಮಗಳಿದ್ದಾಳೆ, ನೀನೇನಕ್ ನೋಡ್ಕೊಳ್ತೀಯ, ಇದೆಲ್ಲ ನೋಡ್ಕೊಂಡು ನೀನು ಕ್ರೆಡಿಟ್ ತಗೋಬೇಡ, ಎಲ್ಲ ನೀನು ಮಗಳು ಅಂತ ಹೇಳಿ ಅಂತೇಳಿ ತಾತ್ಸಾರಯುತವಾಗಿ ಮಾತಾಡಿದಾಗ ಇಲ್ಲಿ ಅಜ್ಜಿ ಇದ್ದವಳು, ನಿಜಕ್ಕೂ ಅಪ್ಪ ಅಮ್ಮನ ವಯಸ್ಸಾದ ಕಾಲದಲ್ಲಿ ನೋಡ್ಕೊಳ್ಳೋ ಅಂತ ಮಕ್ಳುಗಳೇ ಇರಲ್ಲ, ಆದ್ರೆ ನಾನು ಖಂಡಿತ ಪುಣ್ಯವಂತೆ. ಯಾಕೆಂದ್ರೆ ನನ್ನನ್ನ ಇಷ್ಟು ಅಕ್ರೆಯಿಂದ ಮನೆಯಲ್ಲಿ ಎಲ್ರು ಪೈಪೋಟಿಯಾಗಿ ನಾನ್ ನೋಡ್ಕೋತೀನಿ ಅಂತ ನೋಡ್ಕೊಳ್ತಿರಲ್ಲ, ಇದಕ್ಕಿಂತ ಸೌಭಾಗ್ಯ ಇನ್ನೇನಿದೆ ನನಗೆ ಅಂತ ಹೇಳಿ ಅಜ್ಜಿ ಹೇಳ್ತಾಳೆ. ಸರಿ, ಹಾಗಂದಾಗ ಅಜಿತ್ ಇದ್ದವನು, ಆಯ್ತು ನೀನ್ ರೆಸ್ಟ್ ತಗೋ ಅಂತ ಹೇಳ್ತಾನೆ. ಎಲ್ರು ಅವ್ರವ್ರು ಜಾಗಕ್ಕೆ ಹೋಗ್ತಾರೆ. ಹೋದ್ಮೇಲೆ ಅಜಿತ್ ಊಟ ತಿನ್ಸೋಣ ಅಂತ ಹೇಳಿ ತಗೊಂಡ್ ಬರ್ತಾನೆ. ಊಟ ತಗೊಂಡ್ಬಂದು, ಅಜ್ಜಿ ಊಟ ಮಾಡು ಸ್ವಲ್ಪ ನನ್ನ ಕೈಲಿ. ಭೂಮಿನೂ ಕೂಡ ಪಕ್ಕದಲ್ಲಿ ಬರ್ತಾಳೆ. ಭೂಮಿನೂ ಕೂಡ ನಿನ್ನ ಮೊಮ್ಮಗಳೇ ಅಲ್ವಾ, ಅವಳು ಕೂಡ ನೀನ್ ಸೇವೆ ಮಾಡ್ತಾಳೆ. ಹಾಗಂದಾಗ ಅಜ್ಜಿ ಇದ್ದವಳು, ಏನು ನೀನು ಹೊರಗ್ನವ್ರೇನೆ, ಮನೆಯವ್ರೇನೆ ಅಲ್ವೇನೋ, ಮನೆಯವ್ರು ನೋಡ್ಕೊಂಡಂಗ ಆಗುತ್ತೇನೋ ಅಂತ ಹೇಳ್ತಾಳೆ. ಇಲ್ಲಿ ಅಜಿತ್ ಬೇಜಾರಾಗ್ಬಿಟ್ಟು, ಹೋಗ್ಲಿ ತಿನ್ನು ಊಟನ ಅಂತ ಹೇಳಿ ತಿನ್ನಿಸ್ತಾನೆ. ಇಲ್ಲ, ಹಾಲಲ್ಲಿ ದೇವಿಯಾನಿ ಅಂತೂ ಇಲ್ಲಿ ಅಶ್ವಿನಿನ ಏನಾದ್ರೂ ಮಾಡಿ ಹೊರ ಹೊಕ್ಕಿಸ್ಬೇಕು, ಮನೆಯಲ್ಲಿ ಶಾಶ್ವತವಾಗಿ ಇರಿಸ್ಬೇಕು, ಇದು ಅವಳ ಕುತಂತ್ರ. ಆ ಕುತಂತ್ರ ಅಂತೂ ಕಲ್ಸೇ ಬಿಡ್ತಾಳೆ. ಏನ್ ಹೇಳಿದ್ರು ಕೂಡ ಶ್ರವಣ್ ಎಸ್ ಅಂತಾನೆ. ಮೂರ್ಖ ಶ್ರವಣ್ ಗೊತ್ತಿಲ್ಲ ಅಲ್ಲಿ ಮನಸ್ವಿನ ಭೂಮಿ ಅಲ್ಲೇ ಇದ್ದಾಳೆ ಎನ್ನುವಂಥದ್ದು. ಜೊತೆಗೆ ಎಲ್ಲಾ ಕೊಲೆಗಳ ಹಿಂದೆ
ಈ ಖತರ್ನಾಕ್ ಈ ದೇವಿಯಾನಿ ಇದಾಳೇನು ಅಂತ ಪ್ರಜ್ಞೆ ಕೂಡ ಇಲ್ಲ. ಪೊಲೀಸ್ ಆಫೀಸರ್ ಅಂತೆ ಅವನು. ಸರಿ, ಈ ಕಡೆ ನಿಂತ್ಕೊಂಡು ದೇವಿಯಾನಿ ಅಶ್ವಿನಿ ಇದಾಳಲ್ಲ ನೋಡ್ಕೊಳ್ತಾಳೆ. ಯಾಕೆಂದ್ರೆ ನಾನೇನು ಕೇಳ್ತಾ ಇದ್ದೀನಿ, ನಾವಿದೀವಿ, ಸೊಸೆಯರಿದೀವಿ, ಮತ್ತೆ ಹಾಗೇನೆ ಮಗಳಿದಾಳೆ, ಮೊಮ್ಮಗಳಿದಾಳೆ, ಎಲ್ರು ಇದಾರೆ, ಇಲ್ಲ ಅಂತೆಲ್ಲ ನೋಡ್ಕೊಳ್ತಾರೆ. ಆದ್ರೆ ಮೆಡಿಸಿನ್ ಕೊಡ್ತಾ ನೋಡ್ಕೊಳ್ಳೋ ಅಂತ ನರ್ಸ್ಗಳಿಗೂ ನಮ್ಗೆ ವ್ಯತ್ಯಾಸ ಇದೆ ಅಲ್ವಾ ಅಂತ ಶ್ರವಣ್ ಇದನ್ನ ಹೌದೌದೌದು ನೋಡ್ಕೊಳ್ಳಿ, ಅಡ್ಡಿ ಇಲ್ಲ, ಅಮ್ಮನ್ ನೋಡ್ಕೊಳ್ಳಿ ಅವಳೆ ಅಂತ ಹೇಳಿ ನಿನ್ನ ಆಲೋಚನೆ ಚೆನ್ನಾಗಿದೆ ಅಂತ ಹೇಳಿ ಒಪ್ಪಿಗೆ ಕೊಡ್ತಾನೆ. ಅದೇ ಸಮಯಕ್ಕೆ ಸಂಗೀತ ಒಬ್ಬಟ್ಟು ಮಾಡಿದ್ನಲ್ಲ, ಒಬ್ಬಟ್ಟು ತಗೊಂಡ್ ಬಂದೆ, ತಗೊಳ್ಳಿ ಒಬ್ಬಟ್ಟನ್ನ ಅಂತ ಹೇಳಿ ಎಲ್ರಿಗೂ ಕೂಡ ಕೊಡಕ್ ಹೋಗ್ತಾಳೆ. ಆಗ ಇವಳು ಅಶ್ವಿನಿ ಒಬ್ಬಟ್ಟ ಕೊಡಿ ನನ್ಗಿಷ್ಟ ಅಂತ ಹೇಳಿ ತಗೊಳ್ತಿದ್ದಂಗೆ ಇದಕ್ಕೇನ್ ಹಾಕನಮ್ಮ ಅಂತ ಸಂಗೀತ ಕೇಳ್ತಾರೆ. ನನಗೆ ಸಕ್ಕರೆ ಹಾಕಿ. ಭೂಮಿ ಇದ್ದವಳು, ನನಗೆ ಸಕ್ಕರೆ ಅಂದ್ರೆ ಬಹಳ ಇಷ್ಟ, ನನ್ ಚಿಕ್ಕಂದಿನಿಂದಲೂ ಕೂಡ ಸಕ್ಕರೆ ಹಾಕೊಂಡು ಒಬ್ಬಟ್ಟು ತಿನ್ನೋದು ನಿಮ್ಗೂ ಇಷ್ಟನಾ ಅಂತ ಹೇಳಂತಾಳೆ. ಹಾಗಂದಾಗ ಇಲ್ಲಿ ಶ್ರವಣಿಗೆ ಶಾಕ್ ಆಗುತ್ತೆ. ಯಾಕೆಂದ್ರೆ ಮನಸ್ವಿಗೆ ಸಕ್ಕರೆ ಹಾಕೊಂಡು ತಿನ್ನೋದು ಒಬ್ಬಟ್ಟು ಅಂದ್ರೆ ಬಹಳ ಇಷ್ಟ. ಅದನ್ನ ಡೈರಿ ಕತ್ಕೊಂಡು ಹೋಗಿರ್ತಾಳಲ್ಲ ಕಳ್ಳಿ ದೇವಿಯಾನಿ, ಅದಕ್ಕೆ ಅದೆಲ್ಲರ ಪಾಠ ಇವಳಿಗೆ ಗಿಳಿಪಾಠ ಒಪ್ಸಿರ್ತಾಳೆ ಇವಳಿಗೆ ಅಶ್ವಿನಿಗೆ. ಹಾಗಾಗಿ ಅವಳು ಹೇಳ್ತಾಳಲ್ಲಿ. ಇಲ್ಲಿ ಸಂಗೀತ ಇದ್ದವಳು ಶಾರದನ್ಗೂ ಕೂಡ ಇದೇ ತರ ತಿನ್ನೋಕಿಷ್ಟ, ಎಲ್ಲ ಶಾರದಾ ಒಬ್ಳೆ ಅಂದ್ರೆ ಎಲ್ರು ಕೂಡ ಈ ತರನೇ ತಿಂತಿರಲ್ಲ ಅಂತ ಹೇಳಿ ಸಂತೋಷ ವ್ಯಕ್ತಪಡಿಸ್ತಾಳೆ. ನಿಮ್ಗೆ ಶ್ರವಣಿಗೆ ಒಂಥರ ಗಾಬರಿ ಆಗುತ್ತೆ. ಭೂಮಿ ಮನಸ್ವಿನ ಅಥವಾ ಅಶ್ವಿನಿನ, ಯಾರು ಇವ್ರಿಬ್ರಲ್ಲಿ ಯಾರಾದ್ರೂ ಇರ್ಬೋದಾ ಅನ್ನೋ ಅಂತ ಅನುಮಾನ ಕಾಡಕ್ ಶುರುವಾಗುತ್ತೆ. ಅಂತೂ ಭೂಮಿನ ಕಣ್ಣೆದುರಿಗೆ ನೋಡ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಅಂತ ಧನ್ಯವಾದಗಳು.